ಆಮೇನ್ ಹಲ್ಲೆಲೂಯಾ. ಆಮೇಲೆ ನಾವು ಬೇಗನೆ ವಿಮೋಚನಾ ಕಾಂಡ ಅದರಲ್ಲಿ 13ನೇ ಅಧ್ಯಾಯವನ್ನು ನಾವು ತಿರುಗಿಸ್ಕೊಳ್ಳೋಣ ಪ್ರಿಯರೇ. ಈ 13ನೇ ಅಧ್ಯಾಯ ಬರೋವರೆಗೂ ಕೂಡ ಇಸ್ರೇಲ್ ಜನರ ಪಾಡಿದೆಯಲ್ಲ, ಅಯ್ಯೋಯ್ಯೋ ಏನಂತ ಹೇಳೋದು. ಹಲ್ಲೆಲೂಯಾ. ದೇವರು ಮೋಶೆನ 3ನೇ ಅಧ್ಯಾಯದಲ್ಲಿ ಸಂಧಿಸ್ತಾರೆ. 3ನೇ ಅಧ್ಯಾಯದಲ್ಲಿ ದೇವರು ಮೋಶೆನ ಭೇಟಿ ಆಗಬೇಕಾದ್ರೆ ದೇವರು ತುಂಬ ದುಃಖದಿಂದ ಮುಳ್ಳಿನ ಪೊದೆಯಲ್ಲಿ ಇಳಿದು ಬಂದು ಮುಳ್ಳಿನ ಪೊದೆಯಲ್ಲಿ ದೇವರು ಇಳಿದು ಬರ್ತಾರೆ ಅಂದರೆ ಸಮಾಧಾನನೇ ಇಲ್ಲ ದೇವರಿಗೆ. ಹಲ್ಲೆಲೂಯಾ. ಯೆಹೋವ ಶಾಲೋಮ್ಗೆ ಒಂದು ದುಃಖ, ಯಾಕಂದರೆ ಇಸ್ರೇಲ್ ಜನ ಅಷ್ಟಿಷ್ಟು ಅಲ್ಲ, 400 ವರ್ಷಗಳು ಸೆರೆಯಲ್ಲಿ, 400 ವರ್ಷಗಳು ದುಃಖದಲ್ಲಿ ಕಣ್ಣೀರಿನಲ್ಲಿ ಜೀವನನ ಇರೋದನ್ನ ನೋಡಿ ವಾಕ್ಯ ಹೇಳ್ತದೆ, ಅವರ ಗೋಳಾಟ ದೇವರಿಗೆ ಮುಟ್ಟುತ್ತಂತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇರ್ ಕ್ರೈ, ಅವರ ಒಂದು ಗೋಳಾಟ, ಅವ್ರ ನೋವು ತಳ್ಳಿಕೊಳ್ಳಕ್ಕಾಗದೆ ಅವರಿಟ್ಟಂಥ ಕಣ್ಣೀರು. ಯಾಕಂದರೆ ದೇವರೇ ತಾನೇ ಮೋಶೆಗೆ ಹೇಳ್ತಾರೆ, ಅವರ ಕೂಗು ನನ್ನನ್ನು ಮುಟ್ಟಿತು ಎಂಬುದಾಗಿ. ಹಲ್ಲೆಲೂಯಾ. ಸೊ ದೇವರನ್ನ ಮುಟ್ಟಿತು ಅನ್ನೋ ಒಂದು ವಾಕ್ಯ ಅಲ್ಲಿ ಬರ್ತದೆ ಅಂದರೆ ಎಲ್ಲಾದರೂ ಒಂದು ಕಡೆ ಸತ್ಯವೇದದಲ್ಲಿ ಅದರ ಅರ್ಥ ಅದೇ ಎಲ್ಲದಕ್ಕಿಂತಲೂ ಒಂದು ಏನೆಂಬುದಾಗಿ ಬಹಳ ಹೆಚ್ಚಾದಂಥ ಪೀಕ್ ಎಂಬುದಾಗಿ ಹೇಳ್ಬೋದು ಯಾವುದೇ ಒಂದು ವಿಷಯದ. ಯಾಕಂದರೆ ನಿನ್ನೆವೇ ಕುರಿತಾಗಿಯೂ ದೇವರು ಮಾತನಾಡಬೇಕಾದ್ರೆ ಅದರ ಪಾಪವು ನನ್ನ ಮುಟ್ಟಿತೆಂಬುದಾಗಿ ದೇವರು ಮಾತನಾಡ್ತಾರೆ. ಹಾಗಾದರೆ ಅದಾದ ನಂತರ ಏನೂ ಇಲ್ಲ, ಐ ಹ್ಯಾವ್ ಟು ಆ್ಯಕ್ಟ್. ಹಲ್ಲೆಲೂಯಾ. ಅದನ್ನು ನಾಶಪಡಿಸೋದಾಗಲಿ, ಆ ಜನರನ್ನ ವಿಮುಕ್ತಿಗೊಳಿಸೋದಾಗಲಿ ಅದು ಯಾವಾಗ? ಅದು ಪರಲೋಕವನ್ನು ಎಟ್ಟದಾಗ. ಹಲ್ಲೆಲೂಯಾ. ಇಲ್ಲಿ ದೇವರು ವಾಕ್ಯ ಹೇಳ್ತದೆ, ಆ ನೋವಲ್ಲಿದ್ದಂಥ ಜನರನ್ನ ಬಿಡಿಸೋದಕ್ಕೆ ದೇವರು ಇಳಿದು ಬಂದಾಗ ಅದು ಅಷ್ಟು ಸುಲಭ ಇರಲಿಲ್ಲ. ಮೋಶೆ ಮೊದಲನೇ ಬಾರಿ ಬಂದ್ಬಿಟ್ಟು ನನ್ನ ಜನರು ದೇವರು ಹೇಳ್ತಾ ಇದ್ದಾರೆ, ನನ್ನ ಜನರು ಅಡವಿಯಲ್ಲಿ ಹೋಗಿ ಆರಾಧನೆ ಮಾಡೋದಕ್ಕೆ ಬಿಡಿ ಎಂಬುದಾಗಿ ಹೇಳಿದ ಕೂಡಲೇ ಫರೋ ಬಂದ್ಬಿಟ್ಟು ಬಿಟ್ಬಿಡ್ಲಿಲ್ಲ. ಆ 10 ಅಧ್ಯಾಯ ಇದೆಲ್ಲ, 3ನೇ ಅಧ್ಯಾಯದಿಂದ 13ನೇ ಅಧ್ಯಾಯದವರೆಗೂ ಅದು ಇಸ್ರೇಲ್ ಜನ ಒಂದೊಂದು ದಿನ ನರಕ, ಒಂದೊಂದು ದಿನ ಭಯ, ಒಂದೊಂದು ದಿನ ನಡುಕ. ಯಾಕೆಂದರೆ ಏನಾಗ್ತದೆ, ಯಾವ ಕ್ಷಣದಲ್ಲಿ ಏನು ನಡೀತದೆ ಎಂಬುದಾಗಿ ಗೊತ್ತಾಗ್ತಾನೆ ಇರಲಿಲ್ಲ. ಹಲ್ಲೆಲೂಯಾ. ನಾ ಹೇಳೋದು ನಿಮಗೆ ಅರ್ಥ ಆಗ್ತಾ ಇದೆಯಾ? ಮೊದಲೇ ನೊಂದೋಗಿದ್ದಂಥ ಆ ಜನ ಆ ಒಂದು 10 ದಿನ ಹೆಂಗಿತ್ತು ಅಂದರೆ ಫರೋ ತುಂಬ ಕ್ರೌರ್ಯವಾಗಿ ಮಾತನಾಡ್ತಾನೆ. ಅದನ್ನು ನೋಡಿ ಮೋಶೆಯೂ ಕೂಡ ಯಾವ ಒಂದು ಬಗ್ಗದೆ, ಯಾವುದ್ರ ಬಗ್ಗೆನೂ ಜಗ್ಗದೆ ಮೋಶೆ ಏನು ಮಾಡ್ತಾ ಇದ್ದಾರೆ, ಅದಕ್ಕೆ ವಿರುದ್ಧವಾಗಿ ಮೇಲೆ ಅದ್ಭುತಗಳನ್ನ ಮಾಡಿ ಮೇಲೆ ಅವ್ರ ಮೇಲೇ, ಐಗುಪ್ತರ ಮೇಲೇ ನಾಶನ ತಗೊಂಡ್ಬಂದು ಅವ್ರ ಕೋಪನ ಇನ್ನೂ ಕೆರಳಿಸಿ ಮೋಶೆ ಏನು ಮಾಡ್ತಾ ಇದ್ರು, ಆತನ ಬಂದು ಫರೋನ ಸಂಧಿಸ್ಬಿಟ್ಟು ಆತ ಹೋಗ್ಬಿಡ್ತಿದ್ರು. ಆದರೆ ಐಗುಪ್ತದ ಒಳಗೆ ಇದ್ದಂಥ ಆ ಒಂದು ಇಸ್ರೇಲ್ ಜನರನ್ನ ಏನು ಮಾಡ್ತಿದ್ದ, ಆತನು ಹುಲ್ಲನ್ನ ಕೊಡದೆ ಆತನು ಬಂದು ಇಟಿಗೆಗಳನ್ನ ಮಾಡಕ್ಕೆ ಹೇಳ್ತಿದ್ದ. ಇದು ಒಂದು ಉದಾಹರಣೆ. ಆದರೆ ಎಷ್ಟೋ ಒಂದು ಭಯಂಕರವಾಗಿ ಇದ್ದಂಥ ಸಮಾಧಾನವನ್ನು ಕೆಡಿಸುವಂಥ ಎಂಥ ರೀತಿಯಾದಂಥ ಕಾರ್ಯಗಳನ್ನ ಅವನು ಮಾಡಿರ್ಬೋದಲ್ವಾ. ಅವ್ರಿಗೆ ನಿದ್ದೆನೇ ಇಲ್ದಂಗೆ ಆಸ್ಪತ್ರೆಗಳನ್ನ ನಿಲ್ಲಿಸಿರ್ಬೋದು ಬೇಕಂತ ಅವನಿಗೆ ಅವ್ರಿಗೆ ಕೊಡೋಂಥ ದುಡ್ಡನ್ನ ನಿಲ್ಲಿಸಿರ್ಬೋದು ಅವ್ರಿಗೆ ಅಲ್ಲಿ ನೀರು ಹಿಡಿಬೇಡ ಅಂದಿರ್ಬೋದು. ಬಿಕಾಸ್ ಒಂದೇ ಒಂದು ರೀಸನ್, ಆ ಒಂದು 10 ಅಧ್ಯಾಯದಲ್ಲಿ ಮೋಶೆ ಮಾಡಿದಂಥ ಕಾರ್ಯಗಳಿಗೆ ಆ ಒಂದು ಫರೋನ ಸಮಾಧಾನ ಕೆಟ್ಟಿದ್ದಲ್ಲದೆ ಅವನ ದೇಶದಲ್ಲಿ ಇದ್ದಂಥ ಎಲ್ಲ ಜನರನ್ನ ಒಂದು ರಾತ್ರಿ ಹಗಲು ಭಯದಲ್ಲೇ ಇಟ್ಬಿಡ್ತಿದ್ದ. ಯಾಕಂದರೆ ಮೋಶೆ ಮಾಡ್ತಿದ್ದಂಥ ಅದ್ಭುತಗಳೆಲ್ಲ ಎಲ್ಲ ಕತ್ತಲು ಆವರಿಸ್ಕೊಬಿಡಂಗೆ, ಎಲ್ಲ ಕಡೆ ಮಿಡತೆಗಳು ಬರೋ ಹಾಗೆ, ಎಲ್ಲ ಕಡೆ ಬೊಬ್ಬೆಗಳು ಬರೋ ಹಾಗೆ, ಮೇಲಿಂದ ಬಂದು ಬೆಂಕಿ ಮಳೆ ಬೀಳೋ ಹಾಗೆ, ಇದೆಲ್ಲ ನೋಡಬೇಕಾದ್ರೆ ಫರೋನನಿಗೆ ಈ ಜನರನ್ನ ಸಾಯಿಸೇ ಬಿಡಬೇಕು. ಇವರು ಹೊರಗೆ ಹೋಗಿ ಬದುಕದ ಬದಲು ಇವರು ಇಲ್ಲೇ ಸಮಾಧಿ ಆಗಬೇಕೆಂಬುದಾಗಿ ನೆನೆಸ್ಬೇಕಾದ್ರೆ ಯಾವ ರಾತ್ರಿ ನಮ್ಮ ಮನೆ ಮೇಲೆ ಬೆಂಕಿ ಬೀಳ್ತದೋ, ಯಾವ ರಾತ್ರಿ ನಮ್ಮ ಮಕ್ಕಳನ್ನ ಕೊಲ್ತಾನೋ, ಏನು ಮಾಡ್ತಾನೋ ಎನ್ನುವಂಥ ಒಂದು ಚಿಂತೆ, ಭಯ ಭಯ ಭಯ. ಇದೇ ರೀ ಐಗುಪ್ತು. ಆದರೆ ನೀವು ಈ 13ನೇ ಅಧ್ಯಾಯದಲ್ಲಿ ಇಸ್ರೇಲ್ ಜನ ಐಗುಪ್ತದಿಂದ ಹೊರಗೆ ಬರ್ತಾರೆ. ಹಲ್ಲೆಲೂಯಾ. ಎಂಥ ಒಂದು ದೊಡ್ಡ ಒಂದು ಕಾರ್ಯ ಅಲ್ವಾ. ದೇವರು ತನ್ನ ಬಲವಾದ ಕರದಿಂದ ಫರೋನ ಅಡಗಿಸಿ ಅವನ ಬಲವನ್ನು ಏನಿಲ್ಲದೆ ಮಾಡಿ ದೇವರು ವಿಜೃಂಭಣೆಯಿಂದ ದೊಡ್ಡ ಸಂತೋಷದಿಂದ ಇಸ್ರೇಲ್ ಜನ ಹೆಂಗೆ ಬಂದರು, ರಾತ್ರಿ ಹಾಡಿಕೊಂಡು ದೇವರನ್ನ ಮಹಿಮೆ ಪಡಿಸ್ಕೊಂಡು ಅವ್ರ ಮನೆ ಪಕ್ಕದಲ್ಲಿ ಇದ್ದಂಥ ಜನರ ಹತ್ರ ಎಲ್ಲ
ಬಂಗಾರ ಬೆಳ್ಳಿಗಳನ್ನೆಲ್ಲ ದೋಚ್ಕೊಂಡು ಕುರಿ ದನಗಳು ಎಲ್ಲನ ಕರ್ಕೊಂಡು ಒಂದು ದೊಡ್ಡ ಪ್ರೊಸೆಷನ್, ಆಮೇನ್, ಆ ರೀತಿಯಾಗಿ ಅವರು ಹೊರಗೆ ಬಂದ್ರೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ.